ಅಯೋಧ್ಯೆಯ ರಾಜರು ಹೇಗಿರ್ತಾಯಿದ್ರು, ಕೋಸಲದ ಚಕ್ರವರ್ತಿಗಳು ಯಾವ ರೀತಿಯಾಗಿರ್ತಾಯಿದ್ರು ಅನ್ನೋದಕ್ಕೆ ಕಾಳಿದಾಸ ರಘುವಂಶದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ತ್ಯಾಗಾಯ ಸಮೃತಾರ್ಥಾನಾಂ ಸತ್ಯಾಯ ಮಿತಭಾಷೀಣಾಂ ಯಶಸೇ ವಿಜಿಗೀಷೂಣಾಂ ಯೋಗೇನಾಂತೆ ತನುತ್ಯಜಾಂ. ಒಬ್ಬ ರಾಜನಾದವನು ಹೇಗಿರಬೇಕು, ಇಕ್ಷ್ವಾಕು ವಂಶದ ರಾಜರು ಯಾವ ರೀತಿಯಾಗಿ ಇರ್ತಾಯಿದ್ದರು, ಅವರು ಅರ್ಥ ಸಂಚಯವನ್ನು ಮಾಡ್ತಾಯಿದ್ರು, ಸಂಪತ್ತನ್ನು ಕ್ರೋಢೀಕರಣ ಮಾಡ್ತಾಯಿದ್ರು. ಯಾವುದಕ್ಕಾಗಿ? ತ್ಯಾಗಾಯ ಸಮೃತಾರ್ಥಾನಾಂ, ತಾವು ಗಳಿಸಿದ ಎಲ್ಲ ಸಂಪತ್ತನ್ನು, ತಾವು ಸಂಗ್ರಹಿಸಿದ ಎಲ್ಲ ರೀತಿಯಾದ ಐಶ್ವರ್ಯವನ್ನು ತ್ಯಾಗಕ್ಕೋಸ್ಕರ ಉಪಯೋಗವನ್ನು ಮಾಡ್ತಾಯಿದ್ರು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂತಹ ರೀತಿಯಲ್ಲಿ ತಾವು ಪ್ರಜೆಗಳಿಂದ ಮತ್ತು ವಿವಿಧ ಮೂಲಗಳಿಂದ ಸಂಗ್ರಹ ಮಾಡಿದಂತಹ ಸಂಪತ್ತನ್ನು ಸಮಾಜಕ್ಕೆ, ರಾಷ್ಟ್ರಕ್ಕೆ ಉಪಯೋಗವನ್ನು ಮಾಡ್ತಾಯಿದ್ರು.